ಮೈಸೂರು ಚಾಮರಾಜನಗರ ಗೆಲ್ಲೋಕೆ ಆಪರೇಷನ್ ಹಸ್ತದ ಪ್ಲಾನ್ ಕಾಂಗ್ರೆಸ್ ಕಡೆಯಿಂದ ಶ್ರೀನಿವಾಸ್ ಪ್ರಸಾದ್ ಅಡಿಯ ಧೀರಜ್ಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಧೀರಜ್ ಪ್ರಸಾದ್ಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ದು ನಿನ್ನೆಷ್ಟೇ ಶ್ರೀನಿವಾಸ್ ಪ್ರಸಾದ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ವಾರದ ಒಳಗಡೆ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಧೀರಜ್ ಅಂತ ಹೇಳಲಾಗಿದ್ದು. ಧೀರಜ್ ಪ್ರಸಾದ್ ಯಾರು ಅಂತಂದ್ರೆ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ತಂಗಿಯ ಮಗ. ಗಮನಿಸಬೇಕು, ಬಿಜೆಪಿಯ ಶ್ರೀನಿವಾಸ್ ಅವರ ತಂಗಿಯ ಮಗ ಧೀರಜ್ ಕಾಂಗ್ರೆಸ್ ಸೇರ್ಪಡೆಯಾಗ್ತಾ ಇರೋದ್ರ ಹಿಂದಿನ ಲೆಕ್ಕಾಚಾರ ಬಹಳಷ್ಟಿದೆ. ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಕುಟುಂಬಸ್ಥರ ನಡೆ ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇಲ್ಲಿ ಒಂದು ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಅಂತಂದ್ರೆ, ಈಗಾಗಲೇ ಸಹಜವಾಗಿ ಬಿಜೆಪಿ ಜೊತೆಗೆ ಅಸಮಾಧಾನಗೊಂಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಯಾಕಂದ್ರೆ ಅವರ ಅಳಿಯನಿಗೆ ಟಿಕೆಟ್ ಸಿಗಬೇಕಾಗಿತ್ತು, ಆದರೆ ಇಲ್ಲಿ ಹೊಸಬ ಬಾಲರಾಜ್ ಅವರಿಗೆ ಮಣೆ ಹಾಕಲಾಗಿದೆ ಅನ್ನುವಂತಹ ಅಸಮಾಧಾನ. ಅದಾದ ನಂತರ ಶ್ರೀನಿವಾಸ್ ಪ್ರಸಾದ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಅಸಮಾಧಾನ ಇದೆ. ಈ ಅಸಮಾಧಾನವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಈಗ ಧೀರಜ್ ಪ್ರಸಾದ್ಗೆ ಬೆಂಬಲ ಯಾವ ರೀತಿ ಸೂಚಿಸ್ತಾರೆ, ಅದು ಬಿಜೆಪಿ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀಳುತ್ತೆ, ಅದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಅದರಲ್ಲೂ ಕೂಡ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮೈಸೂರು ಚಾಮರಾಜನಗರದಲ್ಲಿ ಕಳೆದ 50 ವರ್ಷಗಳಿಂದಲೂ ಕೂಡ ರಾಜಕೀಯ ಜೀವನದಲ್ಲಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರ ಪ್ರಭಾವ ಸ್ವಲ್ಪ ಹೆಚ್ಚೇ ಇದೆ. ನಿನ್ನೆಷ್ಟೇ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿ ಸುನಿಲ್ ಬೋಸ್ ಬೆಂಬಲವನ್ನ ಕೂಡ ಕೋರಿದ್ರು. ವರಿಷ್ಠರ ಸೂಚನೆ ಮೇರೆಗೆ ಭೇಟಿ ಮಾಡಿ ಸಹಕಾರವನ್ನ ಕೋರಿದ್ರು ಸುನಿಲ್ ಬೋಸ್. ಇದರ ನಡುವೆ ಈ ಒಂದು ಬೆಳವಣಿಗೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಮುನಿಸು ಮರೆತು ಒಂದಾಗಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಮತ್ತೆ ಸಿದ್ದರಾಮಯ್ಯ. ಸಂಸದ ಶ್ರೀನಿವಾಸ್ ಪ್ರಸಾದ್ಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. 7 ವರ್ಷಗಳಿಂದ ಶ್ರೀನಿವಾಸ್ ಪ್ರಸಾದ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಮಾತು ಬಿಟ್ಟಿದ್ರು. ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಹಾಗೂ ಸಿಎಂ ಸಿದ್ದರಾಮಯ್ಯ. ಕುಟುಂಬದವರೆಲ್ಲ ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅಂತ ಆಹ್ವಾನ ಕೂಡ ನೀಡಲಾಗಿದೆ. ದೂರವಾಣಿ ಮೂಲಕ ಸಿದ್ದರಾಮಯ್ಯನವರು ಆಹ್ವಾನ ಕೊಟ್ಟಿದ್ದಾರೆ. ಕುಟುಂಬದವರು ಪಕ್ಷಕ್ಕೆ ಸೇರ್ಪಡೆಯಾದ್ರೆ ಸ್ಥಾನಮಾನದ ಭರವಸೆಯನ್ನ ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಯಾವುದೇ ಅಳುಕಿಲ್ಲದೆ ಸೇರ್ಪಡೆಯಾಗಿ ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ರಾಜಕೀಯ ಬದುಕು ಸುಖವಾಗಿರಲಿ ಅಂತ ಸಿಎಂ ಹಾರೈಸಿದ್ದಾರೆ. ಈ ಸಂದರ್ಭ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ಗೆ ಸಿದ್ದರಾಮಯ್ಯನವರು ಹಾರೈಸಿರೋದು ಈಗ ರಾಜಕೀಯವಾಗಿ ಬಹಳ ತಿರುವಿಗೂ ಕೂಡ ಕಾರಣ ಆಗಬಹುದು. ಅದು ಆ ಭಾಗದಲ್ಲಿ ಮೈಸೂರು ಮತ್ತೆ ಚಾಮರಾಜನಗರ ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಮೈಸೂರಿನ ಲೆಕ್ಕಾಚಾರ ಸಿದ್ದರಾಮಯ್ಯನವರದು ಕಳೆದ ಹಲವು ದಿನಗಳಿಂದಲೂ ಕೂಡ ರಾಜಕೀಯ ತಂತ್ರಗಾರಿಕೆ ವಿಭಿನ್ನವಾಗಿ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಬಿಜೆಪಿಯವರನ್ನ ಸೇರಿಸಿಕೊಳ್ಳೋದ್ರಿಂದ ಹಿಡಿದು ಮುನಿಸಿಂದಾಗಿ ದೂರ ಆಗಿದ್ರು, ಮುನಿಸನ್ನ ಕಾಯ್ದುಕೊಂಡಿದ್ರು ಕಳೆದ 7 ವರ್ಷಗಳಿಂದಲೂ ಕೂಡ. ಅದೆಲ್ಲವನ್ನ ಮರೆತು ಈಗ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಗೆ ಮಾತುಕತೆಗೆ ಸಿದ್ದರಾಮಯ್ಯನವರು ಮುಂದಾಗಿದ್ರು, ಮಾತಾಡಿದ್ದಾರೆ, ಆಹ್ವಾನ ಕೊಟ್ಟಿದ್ದಾರೆ ಪಕ್ಷಕ್ಕೆ ಅಂತಂದ್ರೆ ಬಹಳ ರಾಜಕೀಯ ಲೆಕ್ಕಾಚಾರ ಖಂಡಿತವಾಗ್ಲೂ ಇಲ್ಲಿ ಇದ್ದೇ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಇಲ್ಲಿ ಮೈಸೂರು ಮತ್ತೆ ಚಾಮರಾಜನಗರ ಕ್ಷೇತ್ರ ಶತಾಯಗತಾಯ ಕಾಂಗ್ರೆಸ್ ಪಾಲಾಗಬೇಕು ಅಂತ ಸಿಎಂ ರಣತಂತ್ರ ರೂಪಿಸ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಅದರಲ್ಲೂ ಕೂಡ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಗಿನ ಮುನಿಸು 7 ವರ್ಷಗಳಿಂದ ಒಂದು ಮಾತು ಕೂಡ ಆಡದೇ ಇರುವಷ್ಟು ಮಟ್ಟಿಗಿನ ಮುನಿಸು ಇದೀಗ ಪಕ್ಷಕ್ಕೆ ಆಹ್ವಾನ ನೀಡುವಷ್ಟರ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಯಾವ ರೀತಿಯ ಒಂದು ಲೆಕ್ಕಾಚಾರ, ಮತ್ತೆ ಯಾವ ರೀತಿ ಮುನಿಸು ಮರೆತು ಒಂದಾದ್ರು ನಾಯಕರು? ಖಂಡಿತವಾಗ್ಲೂ ಸುಕನ್ಯಾ, ಕಳೆದ 7 ವರ್ಷಗಳಿಂದ ಪಕ್ಷ ಬಿಟ್ಟ ನಂತರ ಅವರ ಇಬ್ಬರ ನಡುವೆ ಒಂದೇ ಒಂದು ಮಾತುಕತೆ ಕೂಡ ನಡೆದಿರಲಿಲ್ಲ. ಈಗ ಸದ್ಯಕ್ಕೆ ಅವರಿಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ದೂರವಾಣಿ ಕರೆ ಮಾಡಿ ಸ್ವತಃ ಸಿಎಂ ಅವರೇ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ ಮಾತನಾಡಿರುವಂತದ್ದು. ಅದರಲ್ಲೂ ಕೂಡ ಈಗಾಗಲೇ ಚುನಾವಣಾ ರಾಜಕೀಯ ನಿವೃತ್ತಿ ಪಡೆದಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಅವ್ರನ್ನ ಪಕ್ಷಕ್ಕೆ ಆಹ್ವಾನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ತಾವು ಚುನಾವಣೆಯಿಂದ ನಿವೃತ್ತಿ ಘೋಷಣೆ ಮಾಡಿದ್ದೇನೆ ಅನ್ನುವಂತ ಮಾತುಗಳನ್ನ ಹೇಳಿದ ಕಾರಣಕ್ಕೋಸ್ಕರ ನಿಮ್ಮ ಕುಟುಂಬಸ್ಥರಾದ್ರೂ ಪಕ್ಷಕ್ಕೆ ಬರಲಿ ಎನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಈಗಾಗಲೇ ಧೀರಜ್ ಪ್ರಸಾದ್ ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಾದಂತ ಮತ್ತಿಬ್ಬರು ಅಳಿಯಂದ್ರು ಡಾಕ್ಟರ್ ಮೋಹನ್ ಆಗಿರ್ಬೋದು. ಡಾಕ್ಟರ್ ಮೋಹನ್ ಅವರು ಚಾಮರಾಜನಗರ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಜೊತೆಗೆ ನಂಜನಗೂಡಿನ ಮಾಜಿ ಶಾಸಕರಾಗಿದ್ದಂತ ಹರ್ಷವರ್ಧನ್ ಅವರು ಅವ್ರನ್ನು ಕೂಡ ಪಕ್ಷಕ್ಕೆ ಕಳಿಸಿ ಎನ್ನುವಂತ ಮಾತುಗಳನ್ನ ಕೂಡ ಈಗ ಸಿಎಂ ಹೇಳಿರುವಂತದ್ದು. ಯಾಕಂದ್ರೆ ಶತಾಯುಗತಾಯು ಚಾಮರಾಜನಗರ ಅಥವಾ ಮೈಸೂರು 2 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೇಬೇಕು ಅನ್ನುವಂತ ಪಣವನ್ನ ಸಿಎಂ ಅವರು ತೊಟ್ಟಿರುವಂತದ್ದು. ಈ ಕಾರಣದಿಂದಾಗಿ ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದ ದಿಲೀಪ್.